ನೀವು ಬೇರೆ ಯಾವ್ದೋ ಲೋಫರ್ಗಳು ಲುಚ್ಚಾಗಳು ಅಥವಾ ಇನ್ನೊಬ್ಬರದ್ದು ಯಾರ್ದೋ ಇನ್ನೇಂದೇನೋ ಮಾಡ್ಕೊಂಡು ಅಥವಾ ಅವ್ರ ಸಪೋರ್ಟ್ ನಿಲ್ಲೋದ್ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನೀವು ಸತ್ಯ ಮಾತ್ರ ಮಾತಾಡ್ಬೇಕು. ನೀವು ಪೊಲೀಸ್ ಭಾಷೆನಲ್ಲಿ ಬೇರೆ ಬೇರೆ ಕಡೆ ಮಾತಾಡಿದ್ರೆ ಇಲ್ಲಿ ಮಾತಾಡ್ಬೇಕಾದ್ರೆ ನಾನು ಸತ್ಯ ನಿಡ್ಕೊಂಡಿದೀನಿ, ನಾವು ಸತ್ಯ ನಿಡ್ಕೊಂಡಿದೀವಿ. ನೀವು ಸತ್ಯದ ವಿರುದ್ಧ ನೀವು ಮಾತಾಡೋದು ನೀವಲ್ಲ. ನೀವು ಪೊಲೀಸ್ ಭಾಷೆನಲ್ಲಿ ಇಲ್ಲೂ ಸಲ್ಲದನ್ನೆಲ್ಲ ಹೇಳ್ಬಿಡಿ, ಸತ್ಯ ಮಾತ್ರ ಮಾತಾಡಿ. ನಿಮ್ಗೆ ಇಷ್ಟೆಲ್ಲ ಹೇಳಿದ್ಮೇಲೆ ನನ್ನ ಸಿಂಪಲ್ ಪ್ರಶ್ನೆ, ನಿಮ್ಗೆ ಇದನ್ನ ತಂದ್ಕೊಟ್ಟವ್ರು ಯಾರು? ಅವ್ನಿಗೆ ಹೆಂಗ್ ಬಂತು ಇದು? ನೀವು ಅದನ್ನ ತನಿಖೆ ಮಾಡ್ಬೇಕಾಗಿತ್ತಲ್ಲ. ಯಾರೇ ಆಗ್ಲಿ ನಿಮ್ಮ ಮನೇಲಿ ಹೋಗ್ಬಿಟ್ಟು ಯಾರೋ ತಂದ್ಬಿಟ್ಟು ನಾನೇ ನಿಮಗೆ ಕಥನ ಮಾಡ್ಬಿಟ್ಟು ತಂದು ನಿಮ್ಗೆ ಕೊಟ್ಬಿಟ್ರೆ ಪೊಲೀಸರಿಗೆ ಏನ್ ಹಾಕಿದೀರಾ? PF ಹಾಕಿದೀರಾ? ಹೆಂಗ್ ಹಾಕಿದ್ವಿ? ನೀವೆಲ್ಲಿ FIR ಯಾವತ್ ಮಾಡಿದ್ರಿ? ಯಾವತ್ ಮಾಡಿದ್ರಿ? 5ನೇ ತಾರೀಕು ಮಾಡಿದೀರಾ? 5ನೇ ತಾರೀಕು FIR ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟಿರೋದು 30ನೇ ತಾರೀಕು, 30ನೇ ತಾರೀಕು, 31ನೇ ತಾರೀಕು ನೀವು ಪ್ರಾಪರ್ಟಿ ತೋರಿಸ್ತೀರಾ, 5ನೇ ತಾರೀಕು PF ಮಾಡ್ತೀರಂತೀರಲ್ಲ. ಎಲ್ಲಾದ್ರೂ ಪದ್ಧತಿ ಇದೆಯಾ? ನೀವು ಮಾಡಿರೋದ್ರಲ್ಲಿ ಪದ್ಧತಿ ಕಾಣಿಸ್ತಿದ್ಯಾ? ಕೇಳಿ ಸರ್, ನನ್ನ ಮಾತು ಒಂದು ನಿಮಿಷ ಕೇಳಿ ಸರ್. ಏನ್ ಕೇಳೋದು? ತಪ್ಪು ಆಗ್ಬಿಟ್ಟಿದೆ ನಿಮ್ಮಿಂದ. ತಪ್ಪನ್ನ ಸರಿ ಮಾಡ್ಕೊಳ್ಳಿ. ಯಾವನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸಿ. ಮಾಡಬಾರದ ಅಕ್ರಮ ಮಾಡಿದ್ದೀರಾ ನೀವು. ಅವನ ಜೊತೆ ಅವನ ಜೊತೆ ಇದಾನಲ್ಲ ಅವನು ಅಷ್ಟೇ. ಅವ್ನಿಗೇನಾದ್ರೂ ಇದ್ರೆ ಕೋರ್ಟ್ ಅಲ್ಲೋ ಗೇಟ್ ಅಲ್ಲೋ ನೋಡ್ಕೊಳ್ಬೇಕಾಗಿತ್ತು. ಮನೆಗೆ ಹೋಗಿ 4 ಗಾಡಿ ತರ್ತಿರಲ್ವ ನೀವು? ಎಲ್ಲಿಂದ ತಂದು ಗಾಡಿ ನಿಲ್ಸ್ಕೊಳ್ತಿರಲ್ವಾ? ಹೆಂಗ್ ತಂದ್ರಿ? ಪ್ರೈವೇಟ್ ಪ್ರಾಪರ್ಟಿನ ಈತನ ಅನುಮತಿ ಇಲ್ಲದೆ ನೀವ್ ಹೆಂಗ್ ತಗೊಂಡ್ಬಂದ್ ಗಾಡಿ ನಿಲ್ಸ್ಕೊಂಡ್ರಿ? ಇವ್ರದ್ದು ಗಾಡಿ ಸೀಸ್ ಮಾಡ್ಕೊಂಡು ಗಾಡಿ ತಂದ್ರಲ್ಲ ಸ್ಟೇಷನ್ಗೆ, FIR ಆಗಿಲ್ಲ. ಹೆಂಗ್ ತಂದ್ರಿ ನೀವು? ನಿಮ್ ಸ್ಟೇಷನ್ಗೆ ಹೆಂಗ್ ಬಂತು ಗಾಡಿ? ಇನ್ಯಾರು ತಂದು ಕೊಟ್ರು? ಕಳ್ಳನ ತಂದು ಒಳಗಡೆ ಬಿಟ್ನಾ? ನೀವು ಏನಪ್ಪ SOP ಏನೋ ನಿಮ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಇರುತ್ತಲ್ಲ, ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ. ಸರ್, ನಾನು ಒಂದ್ ನಿಮಿಷ ಮಾತಾಡೋದು ಕೇಳಿ, ಅವಕಾಶ ಕೊಡಿ. ಈಗ ಅವರಿಬ್ಬರದು ಸಿವಿಲ್ ಡಿಸ್ಪ್ಯೂಟ್ ಇದೆ. ಅವರಿಬ್ಬರು ಸಿವಿಲ್ ಡಿಸ್ಪ್ಯೂಟ್ ಏನ್ರಿ? ನೋಡಿ ನೀವೇ ಸಿವಿಲ್ ಡಿಸ್ಪ್ಯೂಟ್. ಇದು ಸಿವಿಲ್ ಡಿಸ್ಪ್ಯೂಟಾ? ನೋಡಿ, ಚಿನ್ನ ಸಿವಿಲ್ ಡಿಸ್ಪ್ಯೂಟಾ? ಚಿನ್ನ ಸಿವಿಲ್ ಡಿಸ್ಪ್ಯೂಟ್ ಯಾವ್ದಾದ್ರು ಚಿನ್ನ ಮನೇಲಿ ಬಂದು ಯಾವ್ದಾದ್ರು ಇರ್ಲಿ, ನಾವು ಬಾಡಿಗೆ ಇದ್ರು ನಮ್ಮ ಓನರ್ ಬಂದ್ಬಿಟ್ಟು ನಮ್ಮ ಕಿತ್ತಾಕ್ಬಿಟ್ಟು ಹೊಡೆದ್ಬಿಟ್ಟು ಕಳ್ಸಕ್ಕಾಗತ್ತಾ? ಸಿವಿಲ್ ಡಿಸ್ಪ್ಯೂಟ್ ಆಗುತ್ತಾ? ಸಿವಿಲ್ ಡಿಸ್ಪ್ಯೂಟ್ ನೀವ್ ಯಾಕೆ ಹೋಗ್ತೀರಾ? ಮತ್ತೆ ಅವತ್ತೇ ನೀವು ಒಂದು NCR ಕೊಟ್ಬಿಟ್ಟು ಕಳ್ಸಬಹುದಿತ್ತಲ್ಲ. ಈ ಸಿವಿಲ್ ಡಿಸ್ಪ್ಯೂಟ್ ಇದೆ ಅಂತ. ಏನ್ ಪ್ರಿಲಿಮಿನರಿ ಎಂಕ್ವೈರಿ ಮಾಡಿ ಎಲ್ಲಿ ಮಾಡಿದೀರಾ? ಅವ್ರು ಕಳ್ಳನ ಜೊತೆ ಕೂತ್ಕೊಂಡು ಸ್ಟೇಷನ್ ನಲ್ಲಿ ಡೀಲ್ ಮಾಡ್ತಿದ್ದೀರಾ ನೀವು. ಯಾಕೆ ಮಾತಾಡಬಾರ್ದು? ಏನಾಗ್ಬಿಡುತ್ತೆ? ನೋಡಿ ಯಾವ ನೋಡಿ ಸರ್, ಹ್ಯಾಕ್ ಮಾಡ್ತೀರಾ ಈ ಕೇಸಲ್ಲಿ? ಥೆಫ್ಟ್ ಕೇಸಲ್ಲಿ ಹೆಂಗ್ ಮಾಡ್ತೀರಾ? ಕಾಗ್ನೈಸಬಲ್ ಕೇಸಲ್ಲಿ ಹ್ಯಾಕ್ ಮಾಡ್ತೀರಾ? ಮಾಡಿರೋನೆ ತಂದ್ಕೊಟ್ಟ ನೋಡಿ 31ನೇ ತಾರೀಕು. ನಿಮ್ಮಲ್ಲಿ ಏನೇ ಆಗ್ಲಿ ಹೇಳಿ ಸರ್, ತಪ್ಪಾಗಿದೆ ಪೊಲೀಸರಿಂದ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಗೂ ಸೇರಿದಂತೆ ರಾಜ್ಯದ ಪೊಲೀಸ್. ಹೇಳಿ ಸರ್. ಒಂದ್ ವಿಚಾರ ಹೇಳ್ತೀನಿ ಕೇಳಿ. ಈಶ್ವರ್ ಕಡೂರು ಅಂತ ಅವರು ಜನಶ್ರೀ ಟಿವಿಲಿ ಇದ್ರು, ಸುವರ್ಣದಲ್ಲಿ ಇದ್ರು, ಎಲ್ಲ ಇದ್ರು. ಅವರ ಅಕ್ಕನ ಗಂಡ ಆತ ಸ್ವತಃ ಅವರ ತಾಯಿಯ ತಮ್ಮ, ಸೋದರ ಮಾವನಿಗೆ ಇವ್ರ ಅಕ್ಕನ ಕೊಡ್ಲಾಗಿರುತ್ತೆ. ಅವರು MLA, ಇವರು ಜೈಲು ಮಂತ್ರಿ ಎಲ್ಲ ಇದ್ರಲ್ಲ ನಾರಾಯಣ ಸ್ವಾಮಿ ಅಂತ, ಈಗ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಚಿತ್ರದುರ್ಗ MP ಆಗಿ, ನಾರಾಯಣ ಸ್ವಾಮಿ ಹತ್ರ P ಆಗಿದ್ರು. ಯಾರು? ಈ ಪತ್ರಕರ್ತ ಈಶ್ವರ್ ಕಡೂರ್ ಅವರ ಸೋದರ ಮಾವ ಕಮ್ ಬಾಮೈದ. ಅವರು 4 ಜನ ಹಬ್ಬಕ್ಕೆ, 5 ಜನ ಅಂತ ಹಬ್ಬಕ್ಕೆ ಹೋಗ್ತಾರೆ. ಇವರ ಈಶ್ವರ್ ಕಡೂರು ಜರ್ನಲಿಸ್ಟ್ ಮತ್ತೆ ಅವ್ರ ಹೆಂಡತಿ, ಅಂದ್ರೆ ಮಾವನ ಮಗಳನ್ನೇ ಮತ್ತೆ ಇವ್ರು ಮದುವೆ ಆಗ್ತಾರೆ, ಅಕ್ಕನ ಮಗಳನ್ನೇ. ಅವರು ಆವತ್ತು ಮಗುನ 3 ವರ್ಷದ ಮಗುನ ಅಜ್ಜ ಅಜ್ಜಿ ಜೊತೆಗೆ ಬಿಟ್ಬಿಟ್ಟು 4 ಜನ ಬರ್ತಾರೆ. ಅಪ್ಪ, ಅಮ್ಮ, 2 ಮಕ್ಕಳು. ಮಗ ಆದವನು ಒಂದು 20-22 ವರ್ಷ ಗಾಡಿ ಡ್ರೈವ್ ಮಾಡ್ತಿರ್ತಾನೆ. ಎಲ್ಲಿಂದ? ಕಡೂರಿಂದ. ತುಮಕೂರು ಗುಬ್ಬಿ ಗೇಟ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಗುಬ್ಬಿ ಗೇಟ್ ಅಲ್ಲಿ ರಾತ್ರಿ ಯಾವ್ದೋ ಒಂದ್ ಇದ್ರಲ್ಲಿ ಬಂದಾಗ ನಿಂತಿರೋ ಗಾಡಿ ಸ್ಪಾಟ್ ಅಲ್ಲಿ ಅಪ್ಪ ಮಗ ಇಬ್ರು ಸಾಯ್ತಾರೆ. ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ. ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ, 5-6 ಲಕ್ಷ ರೂಪಾಯಿ ಚಿನ್ನ ಇರುತ್ತೆ. ಸತ್ತವ್ರು ಆಗ್ಲೇ ಮತ್ತೆ ನಾನು ಹೇಳ್ತೀನಿ, ಸತ್ತವ್ರು ಯಾರು ಅಂದ್ರೆ ಆವತ್ತಿನ ಒಬ್ಬ ಸಚಿವನ PA ಆಗಿದ್ದವರು. ಅವರು ಸರ್ಕಾರಿ ನೌಕರರಾಗಿರ್ತಾರೆ, ಮೇಷ್ಟ್ರು ಏನಾಗಿರ್ತಾರೆ, PA ಆಗಿರ್ತಾರೆ, ಅಂದ್ರೆ ಡೆಪ್ಯುಟೇಷನ್ ಮೇಲೆ. ಆವತ್ತು ಬಂದು ಅವ್ರ ಮನೆಯಿಂದ ರಾಗಿ ಗೀಗಿ ಎಲ್ಲಾ ತಂದು ತರ್ತಾ ಇರ್ತಾರೆ ಗಾಡಿ. ಸ್ಪಾಟ್ ಅಲ್ಲಿ ಇಬ್ರು ಆಗ್ತಾರೆ. ಅವ್ರು ಬಂದಾಗ ನಾನು ಹೋಗ್ತೀನಿ, ಅಮ್ಮ ಮಗಳು ಬಂದಾಗ ನಮ್ಗೆ ಗೊತ್ತಾಗಿ ನಿಮಾನ್ಸ್ಗೆ ಹೋಗ್ತೀವಿ ನಾವು. ನಿಮಾನ್ಸ್ ಗಾಡಿ ಬರುತ್ತೆ ಆಂಬುಲೆನ್ಸ್ ಅಲ್ಲಿ. ಅಲ್ಲಿ ನಿಮಾನ್ಸ್ ಅಲ್ಲಿ ICUನೇ ಇರೋದಿಲ್ಲ. ತಕ್ಷಣಕ್ಕಾಗೆ ಮಾತಾಡ್ಕೊಂಡು ಸೆಂಟ್ ಜಾನ್ಸ್ಗೆ ಹಾಕ್ತಿವಿ. ಅವ್ರಿಬ್ರು ಉಳಿತಾರೆ, 2 ಹೆಣ್ಮಕ್ಳು ಉಳಿತಾರೆ. ಆಮೇಲೆ 2 ದಿವಸ 3 ದಿವಸ ಆದ್ಮೇಲೆ ಬರ್ತಾ ನಾವು ಹಬ್ಬಕ್ಕೆ ಹೋಗಿದ್ದವರು ದೀಪಾವಳಿಗೆ, ಬರ್ತಾ ಡ್ಯಾಶ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಯಾಕಂದ್ರೆ ಇಬ್ರು ಪ್ರಾಣ ಹೋಗ್ಬಿಡ್ತು, ದೊಡ್ಡದಿವ್ರು ಯಾರು ತಲೆ ಕೆಡ್ಸ್ಕೊಂಡಿಲ್ಲ. 4-5 ದಿವಸ ಆದ್ಮೇಲೆ ಪೊಲೀಸರು ಕೇಳಿದ್ರೆ ಪೊಲೀಸರು ಚಿನ್ನ ಇಲ್ಲ, ಪನ್ನ ಇಲ್ಲ. ಆಮೇಲೆ ಕೊನೆಗೆ ಇವರು ಅವರ ಮಂತ್ರಿಗಳಿಗೆ ಅವ್ರಿಗಿದ್ದ ಇನ್ಫ್ಲೂಯೆನ್ಸ್ ನ, ಪತ್ರಕರ್ತರಾಗಿದ್ದ ಇನ್ಫ್ಲೂಯೆನ್ಸ್ ನ ಬಳಸಿದ್ದಕ್ಕೆ ಅಲ್ಲಿದ್ದಂತ ಲೋಫರ್ ಪೊಲೀಸರು, ಸರ್ ಚಿನ್ನ ಕೇಳ್ಬೇಡಿ ಸರ್, 5 ಲಕ್ಷ ರೂಪಾಯಿ ಕೊಡ್ತೀವಿ. ನಿನ್ನೆ ನಮ್ಮೂರಲ್ಲಿ ಸೂರ್ಯ ಸಿಟಿನಲ್ಲಿ ಅವನ್ಯಾವನ ಒಬ್ಬ ಇನ್ಸ್ಪೆಕ್ಟರ್ ಚಿನ್ನ ರಿಕವರಿ ಮಾಡ್ಕೊಂಡಿದ್ದೆಷ್ಟೋ ಅದ್ರಲ್ಲಿ 1 kg ಗಟ್ಟಿ ಮಾಡಿ ಹೆಂಡತಿ ಕೊಟ್ಟವನು. ಪೊಲೀಸರು ಇದೇ ತರಹದ ಕೆಲಸವನ್ನ ಕೇಳಿಸ್ಕೊಳ್ಳಿ. ಎಲ್ಲ ತುಗಕ್ ಆಗಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಕೂತಿರೋದು. ನೀವು ಹಂಗಿಲ್ಲ ಅಂತ ಅಂದಿದೀವಿ. ನೀವು ಹಂಗೆ ಇದ್ರೆ ನಾಶವಾಗೋಗ್ಬಿಡ್ತೀರಾ.
ನೀವ್ ಹಂಗಿಲ್ಲ ಅಂತ ಬಾಯಿಸ್ಕೊಂಡು ನಾವು ಕೂತೀವಿ. ನೀವು ಹಂಗೆ ಇದ್ರು ನಾವೇನು ಮಾಡಕ್ಕಾಗಲ್ಲ. ನಾವು ಹೋರಾಟ ನಾವು ಮಾಡೇ ಮಾಡ್ತೀವಿ. ಪೊಲೀಸರು ಇಂತಹ ಹಲ್ಕಾ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಅನಿಸ್ತಾ ಇದೆ. ಮಾಡ್ಬೇಡ್ರಿ ದಯವಿಟ್ಟು. ಕಾಕಿ ಬಟ್ಟೆ ಹಾಕೊಂಡಿದ್ದೀರಾ, ರಕ್ಷಣೆ ಕೊಡ್ಬೇಕು. ಯಾರೋ ನಮ್ಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಡಕಾಯಿತಿ ಆಗಿದೆ ಅಂದಾಗ ತಕ್ಷಣ ಹೋಗಿ ನೀವು ಜಾಗ ಸೆಕ್ಯೂರ್ ಮಾಡ್ಕೊಂಡು ಅವ್ರು ಸಿವಿಲ್ ಡಿಸ್ಪ್ಯೂಟ್ ಇನ್ನೊಂದು ಏನಾಗ್ಲಿ ಅವ್ರನ್ನೂ ಹೊರಗಾಕಿ ಏನಪ್ಪ ಇವ್ರದ್ದು ಎಲ್ಲೆಂತ ರಿಕವರ್ ಮಾಡ್ಬೇಕು. ನೀವೆಲ್ಲರೂ ಇವತ್ತು ರಿಕವರಿ ಮಾಡ್ಕೊಂಡಿದ್ದೀರಾ? ಅವನಿಗೆ ಕರೆಸಿ ಅವನ ಹತ್ರ 13 ಲಕ್ಷ ದುಡ್ಡು ಇತ್ತಂತು ಅಂತ ಹೇಳ್ತಾರೆ. ಆ ದುಡ್ಡು ಯಾಕಂದ್ರೆ ಅವರು ಚಿನ್ನಾಭರಣ ವ್ಯಾಪಾರಿ, ಮನೆ ದುಡ್ಡು ಇಟ್ಕೊಂಡಿರ್ತಾರೆ. ಅದಕ್ಕೆ ಕಾನೂನುಬದ್ಧವಾಗಿದ್ದಾರೆ. ಅದು ಬೇಕಾದ್ರೆ ನೀವು ಇಡಿ ಕಂಪ್ಲೇಂಟ್ ಕೊಡಿ, ನಿನ್ನ ಹತ್ರ ಹೆಂಗಪ್ಪ ಕ್ಯಾಶ್ ಬಂತು ಅಂತ. ಅಲ್ಲಿ ಅಷ್ಟೆಲ್ಲ ಇದ್ದಾಗ ಈಗ ಅವ್ನು ಯಾವನೋ ಬಂದು ಮನೆಯಲ್ಲೂ ಕೂತ್ಕೊಂಡು ಇದೆಲ್ಲ ನಿಮ್ಗೆ ಎಲ್ಲೆಲ್ಲಿಂದನೋ ಸಿಕ್ಬಿಡ್ತು ಗಾಡಿಗಳು, ಎಲ್ಲೆಲ್ಲಿಂದನೋ ಚಿನ್ನ ತಂದ್ಬಿಟ್ಟ ಅವನು. ಸಿವಿಲ್ ಡಿಸ್ಪ್ಯೂಟ್ಗೂ ಈ ತರ ಅವ್ನು ಯಾವನಿಲ್ಲ, ಅವ್ನು ಒಳ್ಳೆಯವನೇ ಇರ್ಬೋದು, ಅವ್ನಿಗೇನು ಅನ್ಯಾಯ ಆಗಿರ್ಬೋದು, ನಾನು ಅದನ್ನ ಕೇಳಲ್ಲ. ಅವನಿಗೆ ನೀವು ಅನ್ಯಾಯ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆ ಡಿಸ್ಪ್ಯೂಟ್ ನ ಬಗೆಹರಿಸ್ಕೊಳ್ಳೋ ರೀತಿನ ಇದು. ಅವನು ಬಗೆಹರಿಸಿರೋ ರೀತಿ ದುಂಡಾವರ್ತನೆ, ಏನು ಇದು ಅಕ್ರಮಗಳು, ಕಳ್ಳತನ, ಡಕಾಯಿತಿ, ಅದಕ್ಕೆ ಸಾಥ್ ಕೊಟ್ಟಿರೋದು ಇದೇ ಸ್ಟೇಷನ್ನಿನ ನೀವು ಯಾರು SHO ಆಗಿದ್ದೀರಾ, ತನಿಖಾಧಿಕಾರಿ ಆಗಿದ್ದೀರಾ, ನೀವೇನೆ. ನೀವು ಕರ್ತವ್ಯ ಲೋಪ ಮಾಡಿದ್ದೀರಾ. ಕಾನೂನುಬದ್ಧವಾಗಿ ನೀವು ಈ ಪ್ರಕರಣವನ್ನ ಹೆಂಗೆ ವಿಲೇವಾರಿ ಮಾಡಬೇಕಾಗಿತ್ತೋ ಹಾಗೆ ಮಾಡಿಲ್ಲ. ಇಷ್ಟೇ ನಾನು ಹೇಳ್ತಿರೋದು. ನೀವು ಇದನ್ನ ಅವ್ರು ಹೋರಾಟ ಮಾಡ್ತಾರೆ, ನಾವಿದೀವಿ, ಇನ್ಯಾರು ಇದಾರೆ, ಇನ್ಯಾರೋ ಬರ್ತಾರೆ, ಆ ಮನುಷ್ಯ ಅದಿಲ್ಲ ಅಂದ್ರೂ ಬದುಕ್ತಾನೆ ಮಾಡ್ತಾನೆ. ಆದ್ರೆ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ? ಪಾರ್ಟಿ ವಿರುದ್ಧವಾಗಿ ಮಾಡಿದವನು ಏನಿಲ್ಲ, ಯಾವ ತರಕ್ಕೆ ನಾಯಿನ ನರಿಗಳು. ಒಬ್ಬ ಅವನ ಕಡೆ ಗೂಂಡಾಗಳು ಮಾಡಿದ್ದಕ್ಕೆ ಇವತ್ತು ಜೈಲಲ್ಲಿದ್ದಾನೆ. ಯಾರೋ ಪ್ರಜ್ವಲ್ ರೇವಣ್ಣ ನಮ್ಮವ್ರ ಕೈ ಮಾಡಿದ್ದಕ್ಕೆ. ಅಲ್ಲಿ ಯಾವ ಬೊಮ್ಮಾಯಿ ಮಗ ಅವನ ಕಡೆ ಗೂಂಡಾಗಳೊಂದಷ್ಟು ಮಾಡಿದ್ರು, ಅವನ್ ಜೈಲಲ್ಲಿದ್ದಾನೆ. ಸೋತೆ ಹೋದ. ಈ ತರಕ್ಕೆ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿದೆ. ಪೊಲೀಸರು ಅಷ್ಟೇ, ಸುಳ್ಳು ಕೇಸ್ ಹಾಕಿದಂತ ಪೊಲೀಸರು ಮತ್ತೆ ತಹಸೀಲ್ದಾರ್ಗಳು ಇವತ್ತು ಬಾಯ್ ಪಡ್ಕೊಳ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿ. ಪ್ರಕೃತಿನ ಪಾಠ ಕಲಿಸ್ತಾ ಇದೆ. ನಾನು ಅದಕ್ಕಾಗಿ ಅದ್ರಲ್ಲಿ ನಂಬಿಕೆ ಇಟ್ಟಿದ್ವಿ. ಆದ್ರೆ ನೀವೇನ್ ಮಾಡಿದೀರಾ? ನಿಜವಾಗ್ಲೂ ನಾನು ತುಂಬಾ ವಿಚಾರ ಮಾತಾಡಕ್ ಇಷ್ಟ ಇಲ್ಲ, ಅವ್ರೇನೇ ಇರಲಿ. ಯಾಕಂದ್ರೆ ನೀವೇನ್ ಮಾಡಿದ್ರು ಈಗ FIR ಆಗಿದೆ, ಇನ್ನೊಂದಾಗಿದೆ, ಅದು ಕೋರ್ಟ್ ನೋಡ್ಕೊಳ್ಳುತ್ತೆ. ಆದ್ರೆ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಳ್ತಾ ಇರೋದು, ನೀವು ಮಾಡಬೇಕಾಗಿರುವಂತ ಪ್ರೊಸೀಜರ್ ಮಾಡಿಲ್ಲ. ದಯವಿಟ್ಟು ಹಿಂಗ್ ಮಾಡ್ಬೇಡಿ. ಇನ್ನೊಂದು ಹೇಳ್ಬೇಕು, ಅವ್ನು ಯಾವನ್ಗೂ ಬಂತು ಅಯೋಗ್ಯನಿಗೆ ಮುಖ್ಯಮಂತ್ರಿ ಪದಕ ಬಂತು. ಮರಾಠೆ ಏನ್ ಅವನ ಹೆಸರು? ಶಿವಕುಮಾರ್ ಅಂತ ಒಬ್ಬ ಇನ್ಸ್ಪೆಕ್ಟರ್, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇನ್ಸ್ಪೆಕ್ಟರ್. ಅವತ್ತು ಎಲ್ಲೋ ದಾರಿಯಲ್ಲಿ ಹೋಗ್ತಿದ್ರು ಹೆಣ್ಣುಮಗಳು, ಯಾವನ್ನ ಸರ ಕತ್ಕೊಂಡು ಹೋಗ್ಬಿಟ್ಟು, ಸರ ಕತ್ಕೊಂಡು ಅರ್ಧ ಸರ IM ಹತ್ರ ಇರುತ್ತೆ, ಅರ್ಧ ಸರ ಅವನ ಹತ್ರ ಕಳ್ಳದ ಹತ್ರ ಹೋಗ್ಬಿಡುತ್ತೆ. ಇವರು ಕಂಪ್ಲೇಂಟ್ ಕೊಟ್ಮೇಲೆ ಏನೂ ಆಗೋದಿಲ್ಲ. ಆಮೇಲೆ ನಮ್ಮವರು ಕೊಟ್ಮೇಲೆ ನೀವು ಉಮೇಶ್ ಈ ತರ ಏನು ಟೇಬಲ್ ಮೇಲೆ ಕುತ್ಕೊಂಡು ಕಾಲ ಅಲ್ಲಾಡಿಸ್ಕೊಂಡು ಅವನಿಗೆ ಯಾರಿಗೆ ಸರ ಯಾರು ಕಳ್ಳತನ ಮಾಡ್ಕೊಂಡಿದ್ರು ಅಮ್ಮ ಮತ್ತು ಮಗನ್ ಬಂದಾಗ ನಮ್ ಸಾಹೇಬ್ರು ಅವ್ನ ಶಿವಕುಮಾರ್ ಅನ್ನೋನು ಬಹಳ ದೊಡ್ಡ ಮನುಷ್ಯ, ಅವ್ರ ನಿಮ್ ಮೇಲೆ ಬಹಳ ಪ್ರೀತಿ ಇತ್ತು, ನಿಮ್ಗೆ 10 ಗ್ರಾಮ್ ಹೋಗಿದ್ರೆ 11 ಗ್ರಾಮ್ ಕೊಡ್ತಾ ಇದ್ರು ಅವರು. KRS ಪಾರ್ಟಿ ಅವ್ರ ಹತ್ರ ಯಾಕೆ ಹೋದ್ರಿ? ಇವನು ಯಾವ 10 ಗ್ರಾಮ್ ಹೋದಾಗ 11 ಗ್ರಾಮ್ ಕೊಡೋದಿಕ್ಕೆ KRS ಪಾರ್ಟಿ ಅವ್ರ ಹತ್ರ ಹೋಗಿದಾರೆ ಅನ್ಕೊಂಡು ಆ ಚಿನ್ನದ ಸರದ ಬದಲಿಗೆ ಬೇರೆ ಕೊಡ್ತಾನಂತೆ ಇವನು. ನಾವು ಕೇಳಿದ್ವಿ, ಎಲ್ಲ ಫೇಸ್ಬುಕ್ ಅಲ್ಲಿ ಇದೆ, ಲೈವ್ ಅಲ್ಲಿ ಇದೆ. ಅವನಂತವ್ರಿಗೆಲ್ಲ ಹೋಗಿ ಚಿನ್ನದ ಪದಕ ಕೊಟ್ಟಿದ್ದಾರೆ. ಅವನ ಯಾವನ ಪರಾರಿ ಕುಮಾರ್ ಮೊನ್ನೆ ಅಲ್ವಾ, ಪೊಲೀಸ್ ಲೋಕಾಯುಕ್ತ ರೇಡ್ ಆಗಿದೆ, ತಪ್ಪಿಸ್ಕೊಂಡು ಹೊಡೋಗ್ಬಿಟ್ಟ ಅನ್ನಪೂರ್ಣೇಶ್ವರಿ. ಅವನಿಗೆ ಪರಾರಿ ಕುಮಾರ್ಗೆ ಮುಖ್ಯಮಂತ್ರಿ ಚಿನ್ನದ ಪದಕ. ಅದು ನಾವೆಲ್ಲ ಸ್ವಲ್ಪ ಗದ್ದಲ ಮಾಡದ್ಮೇಲೆ ಅವನಿಗೆ ಆವತ್ತು ಇದರಲ್ಲಿ ಎಲ್ಲಿ ಮಾಣಿಕ್ ಶಾಪ್ ಮೆಡಲ್ ಕೊಟ್ಟಿಲ್ಲ. ಪೊಲೀಸರು ನಮ್ಮ ಮನೆಯಲ್ಲೂ ನಮ್ ಚಿಕ್ಕಪ್ಪ ಒಬ್ರು ಪೊಲೀಸ್ ಆಗಿ, ನಮಗೂ ಪೊಲೀಸರ ಬಗ್ಗೆ ವಿಶೇಷವಾಗಿ ನೀವು ಏನೇ ಮಾಡ್ಕೊಳ್ಳಿ, ಎಷ್ಟೇ ಅದಕ್ಷತೆ ಮಾಡ್ರಿ, ಕಾನೂನು ಬಾಹಿರ ಕೃತ್ಯಗಳು ಮಾಡ್ರಿ, ಎಷ್ಟೇ ಕ್ರಿಮಿನಲ್ ಜೊತೆ ಇರ್ಲಿ, ಇವತ್ತು ಏನಾದ್ರು ಗಲಾಟೆ ಆಯ್ತು, ದೊಂಬಿ ಆಗ್ತಾ ಇದೆ, ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವು ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋಗಲ್ವಾ? ಉಮೇಶ್ ಹೋಗ್ತಿರೋ ಇಲ್ವಾ? ನಿಮ್ಗೆ ಗೌರವ ಕೊಡ್ಬೇಕೋ ಬೇಡವಾ? ನಾವು ನಿಮ್ಗೆ ನಿಮ್ಮ ಕಾಕಿಗೆ ನೀವು ಮಾಡುವಂತ ಕರ್ತವ್ಯಕ್ಕೆ ನಮ್ಗೆ ಗೌರವ ಇದೆ. ಆದ್ರೆ ಅದ್ರ ಹೊರತಾಗಿ ಏನ್ ನಡೀತಾ ಇರುತ್ತೆ ವ್ಯವಸ್ಥೆಗೆ ತುಂಬಾ ಕೆಟ್ಟೋಗಿದೆ. ನಾನು ನಿಮ್ಮ ಮೂಲಕ ಏನಾರ ನಾ ಪೊಲೀಸರಿಗೆ ಹೇಳ್ತೀನಿ, ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಸಂಬಳದಲ್ಲಿ ಬದುಕಿ, ಹಲ್ಕಾಗಳ ಜೊತೆ ಲುಚ್ಚಾಗಳ ಜೊತೆ ಮಾಡ್ಬೇಡಿ. ಯಾರೇ ಆಗಲಿ, ಅವ್ನು ಯಾವನೇ ಇರಲಿ, ನ್ಯಾಯ ಕೊಡ್ಬೇಕಾ ನ್ಯಾಯ ಕೊಡಿಸಿ, ಅವ್ರ ಹಕ್ಕುಗಳ ರಕ್ಷಣೆ ಮಾಡಿ. ಅದಕ್ಕೆ ನಿಮ್ಗೆ ನೇಮಕ ಮಾಡ್ಕೊಂಡಿರೋದು. ಇವತ್ತಂತೂ ನಿಮಗೆ ಒಳ್ಳೆ ಸಂಬಳ ಬರ್ತಾ ಇದೆ. ನಾನು ಅರೆಸ್ಟ್ ಆಗಿ ಹೋಗ್ಬೇಕಾಗಿತ್ತು. ಎಲ್ಲಿ ಪೊಲೀಸ್ ಇದ್ರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪೊಲೀಸರು ಪರವಾಗಿ ಹೋರಾಟ ನಡೆದಾಗ ಶಶಿಧರ್ ಅಂತ, ಅವತ್ತು ನಾನು ಬೆಳಗ್ಗೆ 9:30 10 ಗಂಟೆಗೆ ಹೋಗ್ಬೇಕು, ಅಷ್ಟೊತ್ತಿಗೆ ಅರೆಸ್ಟ್ ಮಾಡಿದ್ರು. ಅವತ್ತೆಲ್ಲ 15 ವರ್ಷಗಳಿಂದ ನಾನು ಕಾನ್ಸ್ಟೇಬಲ್ಗಳಿಗೆ ಸಣ್ಣ ಪುಡಿ ಇದು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ಗೆ ಒಳ್ಳೆ ಸಂಬಳ ಇಲ್ಲ. ನಾನು ನೋಡಿದ್ದೀನಿ. ಎಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ, ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ನಮ್ಮ ಮನೆಯವರು ಆಡ್ಗೋಡಿ, ಅವ್ರ ಮನೆ ಎದುರುಗಡೆನೆ ಆಡ್ಗೋಡಿ ಕ್ವಾರ್ಟರ್ಸ್ ಇದೆ. ನಾನು BTM ಲೇಔಟಿಂದ 2013 ಎಲೆಕ್ಷನ್ ನಿಂತಿದ್ದೆ. ಹಾಗಾಗಿ ಅದು ಮತ್ತೆ ಜಕ್ಸಂದ್ರದಲ್ಲಿರೋ KSRP ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್ ನಮ್ಮ ಕ್ಷೇತ್ರಕ್ಕೆ ಬರ್ತಿತ್ತು. ನಾನು ನೋಡ್ತಾ ಇದ್ದೆ, ಎಲೆಕ್ಷನ್ ದಿವಸ ಹೋಗಿ ನೋಡ್ತೀನಿ, ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿರೋ ಪೊಲೀಸರ ಮನೆಯವರು, ಹೆಂಗಸರು ಗಂಡಸರು ಎಲ್ಲಾನು ಬಂದು ಅಲ್ಲಿ ಅವನ ಅಯೋಗ್ಯ, ಅಲ್ಲಿ ಎಲೆಕ್ಷನ್ ನಿಂತಿದ್ದ MLA ಮಿನಿಸ್ಟರ್, ಅವ್ನು ಕೊಡೋ ಬಿರಿಯಾನಿ ಕಾದ್ಕೊಂಡು, ಅವ್ನು ದುಡ್ಡು ಕೊಟ್ಟಿರೋದಕ್ಕೆ ಕಾದ್ಕೊಂಡಿದ್ದು ಪೇಮೆಂಟ್ ಆಗೋ ತನಕ ಇದ್ದು ವೋಟ್ ಆಗೋದು ಸಂಜೆ ತನಕ. ಪೊಲೀಸರು ಈ ತರ, ಅದು ಸ್ಲಮ್, ಅದು ಯಾವುದು ಪೊಲೀಸ್ ಕ್ವಾರ್ಟರ್ಸ್, ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್. ನಾನೇ ಸ್ವತಃ ಹೋಗಿ ಏನಪ್ಪಾ ಇಷ್ಟು ನಿಕೃಷ್ಟವಾಗಿದ್ದಾರೆ ಪೊಲೀಸರು ಅಂತ ನೋಡ್ತಾ ಇದ್ದೆ.
ಅದನ್ನ ಅವೆಲ್ಲ ಬದಲಾವಣೆ ಮಾಡ್ಬೇಕು ಅಂತ ನಾವೆಲ್ಲ ಇನ್ನೂ ಒಂದು ಒತ್ತಡ ಹಾಕಿದ್ದೀವಿ, ಇವತ್ತೊಂದು ಆಗ್ತಾ ಇದೆ, ಪೊಲೀಸರು ಸಂಬಳ ಬರ್ತಾ ಇದೆ. ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇದರಲ್ಲಿ ಏನಾಗಿದೆ ಅದು ಮುಂದಕ್ಕೆ ಏನಿದೆಯೋ ಆಗ್ಬೇಕಾದ್ರೆ ಇವ್ರು ಹೇಳ್ತಾರೆ. ಆದ್ರೆ ನಿಮ್ಮಲ್ಲಂತೂ ಕರ್ತವ್ಯ ಲೋಪ ಆಗಿದೆ, ನೀವು ಮಾಡಬೇಕಾಗಿರೋ ಪ್ರೊಸೀಜರ್ ಮಾಡಿಲ್ಲ. ತುಂಬಾ ಸರಳವಾದ ನಿಜಕ್ಕೂ ಇಲ್ಲಿ ಡಿಪಾರ್ಟ್ಮೆಂಟಲ್ ಇನ್ವೆಸ್ಟಿಗೇಷನ್ ಆಗಿ ನಿಮ್ಮ ಮೇಲೆ ಏನಾದರೂ ಆಗ್ಬೇಕು, ಯಾರು SHO ಇದ್ದಾರೋ ತನಿಖಾಧಿಕಾರಿ ಇದ್ದೀರೋ. ಯಾಕಂದ್ರೆ ಈ ತರಕ್ಕೆಲ್ಲ ನೀವು ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ, ಕೇಸ್ ಆಗ್ತದೆ. ಯಾರಿಂದನೋ ತಂದ್ರಲ್ವಾ, ಅವನಿಂದನೂ ರಿಕವರ್ ಮಾಡ್ಕೊಂಡಿರೋದಕ್ಕೆ ಎಲ್ಲಿಂದ ತಂದ್ರಿ ನೀವು? ದಾರಿಲಿ ಸಿಗ್ತಾ? ಅಲ್ಲೊಬ್ಬ ಜಯನಗರದಲ್ಲಿ ನಾವು ಕಂಪ್ಲೇಂಟ್ ಕೊಟ್ರೆ ಆ ರಾಮಲಿಂಗಾರೆಡ್ಡಿ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ಮ ಫೋನ್ ಎಲ್ಲ ಕಿತ್ಕೊಂಡು ಹೋದ ಕಂಪ್ಲೇಂಟ್ ಕೊಟ್ರೆ ಆ ಫೋನನ್ನ ಎಲ್ಲೋ ತಮಿಳ್ನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟು ಅಲ್ಲಿದ್ದ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರು ಚರಂಡಿಲ್ ಸಿಕ್ತು, ತಿಲಕ್ ನಗರ ಚರಂಡಿಲ್ ಸಿಕ್ತು ಅಂದ್ಬಿಟ್ಟ. ನಮ್ಗೇನು ಗೊತ್ತಾಗಲ್ವ? ದಡ್ರ ನಾವು? ದಡ್ರ? ನಮ್ಗೆ ಏನ್ ಅದನ್ನ ಮಾಡೋದಕ್ಕೆ ಬೇಕಾದಂತ ನಮಗೆ ಅಧಿಕಾರ ವ್ಯಾಪ್ತಿ ಇಲ್ಲ, ಆ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ಆದ್ರೆ ನಮಗ್ ಗೊತ್ತು, ಪೊಲೀಸರೇ ಹೇಳ್ತಾರೆ ಆ ರಾಮಲಿಂಗಾರೆಡ್ಡಿ ವಿಚಾರ ಅವ್ನು ಹೇಳ್ದ ಅಂತೇಳಿ ಅವ್ನ ಪ್ರಭಾವಕ್ಕೊಳಗಾಗಿ ಅವನ ಕಡೆ ಲೋಫರ್ಗಳನ್ನೆಲ್ಲ ಬಿಡೋದಕ್ಕೆ ನಮ್ಗೆ ಎಲ್ಲಿ ಚರಂಡಿಲ್ ಸಿಕ್ತು ಅಲ್ವಾ ಮಂಜುನಾಥ್? ಚರಂಡಿಲ್ ಸಿಕ್ತು. ಅದೇಂಗೆ ಚರಂಡಿಲಿ ಇದ್ದಕ್ಕಿದ್ದಂಗೆ ನಿಮ್ಗೆ ಪೊಲೀಸರಿಗೆ ಚರಂಡಿ, ಅದು ಫೋನ್ ಸ್ವಿಚ್ ಆನ್ ಮಾಡ್ಕೊಂಡು GPS ಲಕ 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 ಅಂತ ರಿಂಗ್ ಕೊಡ್ತಾ ಇರುತ್ತೆ, ಇವ್ರು ಹೋಗಿ ಚರಂಡಿಲಿ ಇಟ್ಬಿಡ್ತಾರೆ. ಕಣ್ಣು ಮುಂದೆ ಇರೋದನ್ನ ಹಿಡಿಯಕ್ಕಾಗಲ್ಲ. ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೊಂದು ಪರವಾಗಿಲ್ಲ, ನಿಮ್ಗೊಂದಷ್ಟು ಸೂಕ್ಷ್ಮತೆ ಇದೆ ನಾನು ಭಾವಿಸಿದ್ದೀನಿ. ಇಲ್ಲಾಂದ್ರೆ ನೀವು ಇಷ್ಟೊತ್ತು ಕೇಳಿಸ್ಕೊಳ್ತಾ ನಿಮ್ದೇ ಆದಂತ ಪೊಲೀಸ್ ಕಥೆಗಳು ಹೇಳ್ತಾ ಇದ್ರಿ. ನಿಮ್ಮ ಹೆಸರೇನಪ್ಪ? ಗಜಾನನ್ ಮಾಡಿ. ಯಾವುದು? ಬೆಳಗ್ಗೆನ ಪ್ರಾಮಾಣಿಕವಾಗಿ ಮಾಡೋಣ, ಲೋಪ ಮಾಡ್ಬೇಡ್ರಪ್ಪ. ನೀವೆಲ್ಲ ಮುಂದೆ ರಿಟೈರ್ಡ್ ಆಗೋಷ್ಟೊತ್ತಿಗೆ SP ಲೆವೆಲ್ಗಾದ್ರೂ ಹೋಗ್ತೀರಾ, ನಿಮ್ಮ ಮಕ್ಕಳು ಇದೇ ಸಮಾಜದಲ್ಲಿ ಬದುಕಬೇಕು. ನೇಪಾಳದಲ್ಲಿ ನೋಡಿದ್ರೇನಯ್ಯ, ಮಾಜಿ ಪ್ರಧಾನಿ ಹೆಂಡತಿನ ಬೆಂಕಿ ಹಚ್ಕೊಂಡ್ರು. ಆ ರಾಜ್ಯ ದೇಶದ ಹಣಕಾಸು ಸಚಿವನ ಅಟ್ಟಾಡಿಸ್ಕೊಂಡು ಹೊಡೆಸ್ಕೊಂಡ್ರು. ದೇಶದಲ್ಲಿ ಬ್ರಿಟಿಷರಿದ್ದಾಗ ನಮ್ಮ ದೇಶದ ಪೊಲೀಸರೇ ಅಲ್ಲಿ ಚೌರಾಚೌರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಜನಕ್ಕೆ ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಬಿಟ್ರಪ್ಪ ಒಂದು ಕಾಲದಲ್ಲಿ. ಅದಕ್ಕೆ ಅವತ್ತು ಗಾಂಧೀಜಿ ಹಿಂಸೆಗೆ ಹೋಗುತ್ತೆ ಬೇಡ ಅಂತ ವಾಪಸ್ ತಗೊಂಡ್ರು. ಅಸಹಕಾರ ಗೊತ್ತಿದೆಯಲ್ವಾ? ನಮ್ಮ ದೇಶದಲ್ಲಿ ಯಾವ ಬೇಕಾದ್ರೂ ಆಗ್ಬೋದಪ್ಪ. ನಿಮ್ಮ ಎಷ್ಟು ಸಾವಿರ ಪೊಲೀಸರು ಅಂತ ಅದನ್ನು ತಡೆಯಕ್ಕಾಗಲ್ಲ. ಇವತ್ತೇನು ನಡೀತಾ ಇದೆ, ಇದೊಂದು ಪ್ರೆಷರ್ ಕುಕ್ಕರು. ಅವಾಗ ಏನೋ ಎಲೆಕ್ಷನ್ ಇನ್ನೊಂದು ಕಾರಣಕ್ಕೋ ಪ್ರೆಷರ್ ಆಚೆಗೆ ಬಂದ್ಬಿಡುತ್ತೆ. ಆದ್ರೆ ಪ್ರೆಷರ್ ಆಚೆಗೆ ಬರ್ದಿರೋ ತರಕ್ಕೆ ಆಯ್ತು ಅಂದ್ರೆ ನೀವು ಮಿಲಿಟರಿ ತಂದ್ರೂ ನಿಲ್ಸಕ್ಕಾಗಲ್ಲ. ಆ ತರಕ್ಕೆ ಬಿಡಬೇಡಿ ದಯವಿಟ್ಟು ಪ್ಲೀಸ್. ನಾನು ಬೇಕಾದ್ರೆ ಇನ್ನೊಂದ್ಸಲ ನಿಮ್ಗೆ ಕಾಲ್ ಸಿಗ್ತಾ ಇಲ್ಲ ಅಂದ್ರೆ ಕಾಲ್ ಇಟ್ಕೊಳ್ತೀನಿ. ಎಲ್ಲ ಮಾಡಬೇಡಿ. ಬಹಳ ನೋವು ತಿಂದಿದ್ದೀವಿ ನಾವಂತೂ. ನನಗಂತೂ ಯಾವ್ದು ವೈಯಕ್ತಿಕವಾಗಿ ಏನು ಆಗಿಲ್ಲ. ಆದ್ರೆ ಜನ ಅವ್ರು ಹೇಳ್ಕೊಳ್ಳೋ ದುಃಖ ನೋಡಿದ್ರೆ ನಮ್ಗೆ ಎಷ್ಟೋ ಸಲಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಪೊಲೀಸರಿಂದ ಆಗ್ತಾ ಇರುವಷ್ಟು ಏನು ಭಯೋತ್ಪಾದನೆ ಇವತ್ತು ಜನರಿಗೆ ಬೇರೆ ಯಾರಿಂದನೂ ಆಗ್ತಾ ಇದೆ. ಇವತ್ತೆಲ್ಲ ಹೋಗಿದ್ವಿ, ಮಾಜಿ ಕಾರ್ಪೊರೇಟರ್ ಸಮೀವುಲ್ಲಾ ಮಗ ಬಂದಿದ್ದ, ಅವನ ಕಡೆ ಒಂದಷ್ಟು ಜನ ಗೂಂಡಾಗಳೆಲ್ಲ ಬಂದಿದ್ರು. ನಾವೇನು ಎದುರ್ಲಿಲ್ಲ, ದಂಡಿಗೆ ಎದುರ್ಲಿಲ್ಲ, ಗಾಳಿಗೆ ಎದುರ್ಲಿಲ್ಲ, ದಾಸಪ್ಪನ ಗಲ್ಗಂಟೆಗೆ ಎದುರ್ತೀವಿ ಅಂತ ಆ ತರ ಮಾಡ್ಕೊಂಡು ಬಂದಿದ್ವಿ. ಆದ್ರೆ ಪೊಲೀಸರು ದಬ್ಬಾಳಿಕೆ ಇದೆಯಲ್ಲ, ನಮಗೂ ಏನು ಮಾಡಕ್ಕಿಲ್ಲ. ನೀವು ಇದರಲ್ಲಿ ಇವಂದೇ ತಪ್ಪಿದ್ಯಾ, ಅವ್ನ್ ತಪ್ಪಿದ್ಯಾ, ಇವನ್ ತಪ್ಪಿದ್ರೆ ಇವನ್ ಜೈಲ್ಗೆ ಹಾಕಿ, ಅವ್ನ್ ತಪ್ಪಿದ್ರೆ ಅವ್ನ್ ಜೈಲ್ಗೆ ಹಾಕಿ. ಆದ್ರೆ ಇದು ಮಾತ್ರ ನೀವೇನೋ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ನಿಮ್ ಇನ್ಸ್ಪೆಕ್ಟರ್ ಅಥವಾ ಯಾರೋ ACP ನಿಮ್ಗೆ ಯಾರು ಕೊಟ್ಟರು ಈ ತರದನ್ನ ಪೊಲೀಸ್ ಸ್ಟೇಷನ್ ತಂದು ಇಟ್ಕೊಳ್ಳೋದು. PF ಮಾಡಿರೋದು ಯಾವಾಗ? ರಿಕವರಿ ಮಾಡಿರೋದು 31ಕ್ಕೆ, PF ಹಾಕಿರೋದು ನೀವು 5ನೇ ತಾರೀಕು FIR ಆದ್ಮೇಲೆ. ಇಲ್ಲೆಲ್ಲ ಲೋಪ ಆಗಿದೆ ಅಂತ ಅನ್ಸಲ್ವ? ಪ್ಲೀಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ ಕಡೆಯಿಂದ ಸರಿ ಮಾಡ್ಕೊಳ್ಳಿ. ನನಗೆ 11 ಕೇಸ್ ಇದೆ ನನ್ನ ಮೇಲೆ. ಅವನ ರಾಮಲಿಂಗಾರೆಡ್ಡಿ ಹಾಕಿದ 2 ಕೇಸು, 3 ಕೇಸಲ್ಲಿ 1 ಕೇಸು ಮೊನ್ನೆ ತಾನೇ ಆಗಿದೆ, 2 ಕೇಸಲ್ಲಿ ಅಕ್ವಿಟ್ ಆಗಿದೆ. ಈ ತರದ್ದು ಒಬ್ಬ ಇದ್ರಲ್ಲೊಬ್ಬಳು ಇವರು ತಹಸೀಲ್ದಾರ್ ನಂಜನಗೂಡಲ್ಲಿ, ಅವನ ಯಾವ ಪುಣ್ಯ ಅನ್ನೋನೊಬ್ಬ ತಹಸೀಲ್ದಾರ್ನ ಎಲ್ಲಿ ನಾಗಮಂಗಲದಲ್ಲಿ ಎಲ್ಲ ಹಾಕಿದ್ರೆ ನಾವು ಓಡಾಡ್ತೀವಿ, ನಮ್ಗೇನ್ ಸಮಸ್ಯೆ ಇಲ್ಲ. ನೀವು ಇವತ್ತು ಒಂದು ಕೇಸ್ ಹಾಕ್ತೀರಾ, ಸಂತೋಷವಾಗಿ ಬರ್ತೀವಿ. ನಾವು ಅರೆಸ್ಟ್ ಮಾಡ್ರಯ್ಯ ಅಂತ ಹೋಗಿದ್ವಿ, ಏನು ಕಾಗ್ನಿಸಬಲ್ ಅಫೆನ್ಸ್ಗೆ. ಎಲ್ಲಿಗೆ? ನಂಜನಗೂಡಿಗೆ. ಅವನು ಮೊನ್ನೆ ತಳವಾರ ಅನ್ನೋನು ಅವನು ಸಸ್ಪೆಂಡ್ ಆದ, ಮಾಡಬಾರ್ದು ಅಲ್ಕ ಕೆಲಸ ಮಾಡಿ ಇನ್ಸ್ಪೆಕ್ಟರ್. ನಮ್ಮ ಮೇಲೆ ಕಾಗ್ನಿಸಬಲ್ ಅಫೆನ್ಸ್ ಹಾಕಿದ. ಆಗಿದ್ಯಾ, ಹೋಗಪ್ಪ ಅರೆಸ್ಟ್ ಮಾಡಕ್ ಏನಿದೆ? ಕಾಗ್ನಿಸಬಲ್ ಆಗೇ ಇಲ್ಲ. ಹಾಗಾಗಿ ನಮ್ಗೇನು ಅದೇನಿಲ್ಲ. ನಾವು ಅದೇನು ಇಶ್ಯೂ ಮಾಡ್ಕೊಳಕ್ ಬಂದಿಲ್ಲ. ನ್ಯಾಯ ಕೊಡಿಸಿ ಆ ಮನುಷ್ಯ ಇವತ್ತೇ ಹೋಗಿ ಆತನ ಮನೆಯಲ್ಲಿ ಏನಿದ್ದಾರೆ ಆತನ ನೀವು ಕೊಡೋಕ್ಕಾಗಲಿ, ನಾವು ಪ್ರೊಟೆಕ್ಷನ್ ಕೊಟ್ಟಾದ್ರೂ ಮನೆ ಖಾಲಿ ಮಾಡಿಸ್ಬೋದು. ಅದನ್ನು ನಾವು ಸೆಕೆಂಡರಿ ಮಾಡ್ತೀವಿ. ನಿಮಗೆ 5ನೇ ತಾರೀಕು ಹಾಕಿರುವಂತಹ FIRಗೆ ಈ ಸಾಮಾನುಗಳನ್ನ ನೀವು 31ನೇ ತಾರೀಕು ಇಟ್ಕೊಳ್ಳಕ್ ಸಾಧ್ಯನಾ? ಪೊಲೀಸ್ ಸ್ಟೇಷನ್ ಏನು ಕಳ್ಳರು ಶೇಖರಣೆ ಮಾಡಿಕೊಳ್ಳುವಂತಹ ಸ್ಥಳನ ಪೊಲೀಸ್ ಸ್ಟೇಷನ್? ನಿಮ್ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ, ಹೇಳಿ ಮರಾಠ ಸಾಕು ಇವ್ರಿಗೆ. ಇನ್ನಷ್ಟು ಒಂದು ಕಾನೂನಾತ್ಮಕವಾಗಿ ಹೌಸ್ ಬ್ರೇಕಿಂಗ್ ಮಾಡಿ ಇದು ಥೆಫ್ಟ್ ಮಾಡಿರೋದು 332 ಹಾಕ್ಬೇಕಿತ್ತು. ನೀವು 332C ಹಾಕ್ಬೇಕಿತ್ತು ಅಲ್ವಾ? 307 ಹಾಕ್ಬೇಕಿತ್ತು. ನೀವಾಗ ಏನ್ ಹೇಳ್ತಾ ಇದ್ದೀರಾ? ಇದನ್ನ ನಾವು PF ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ 307 ಕಳ್ತನ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀರಾ? ಇದು ಏನ್ ಹಾಕಿದ್ದೀರಾ ನೀವು ಕೇಸು? ಅಲ್ಲ, ಏನ್ ಕೇಸ್ ಹಾಕಿದ್ದೀರಾ ನೀವು? ಆಮೇಲೆ ಅದಕ್ಕಿಂತ ಒಂದು ನಮ್ಗೆ ಆಶ್ಚರ್ಯ ಆಗ್ತಾ ಇರೋದು, ನೀವು ಹೇಳ್ತೀರಾ ಪ್ರಿಲಿಮಿನರಿ ಎಂಕ್ವೈರಿಗೆ
ACP ಗೆ ನಾವು ಇದು ಬರ್ದು ಅವ್ರು ಕೊಟ್ಟಿದಾರಂತ. ACP ಏನ್ ಮಾಡ್ತಾ ಇದ್ರು ಸರ್ ಹಾಗಾದ್ರೆ? ACP ಗೊತ್ತಿಲ್ಲ ಇದು ಯಾವ ಇದ್ರಲ್ಲಿ ಬರುತ್ತೆ ಅಂತ. ಅಂದ್ರೆ ನಿಮ್ಮ ಹೈರಾರ್ಕಿ ಹೇಗಿದೆ, ನಾವ್ ಹೇಗೆ ಅನ್ಕೋಬೇಕು ಹೇಳಿ ಒಮ್ಮೆ? ಬುಕ್ ಆಗ್ಬಿಟ್ಟಿದ್ದೀರಾ ಎಲ್ಲ book ಆಗಿಲ್ಲ. ಈ ಕೆಳಗಿನ ಮೇಲಿನ ತನಕ ಬುಕ್ ಆಗಿದೆ. ಜನ ಸಾಯ್ಬೇಕು ಅಷ್ಟೇನೆ ಪ್ರತಿಯೊಂದು ಬಡ್ಕೊಂಡು. ಈ ತರ ಬಂದ್ರೆ ಅಮಾಯಕ. ನಾವು ACP ಬಂದ್ರು ಅದನ್ನ ಹೇಳ್ತೀವಿ, DCP ಬಂದ್ರು ಅದನ್ನ ಹೇಳ್ತೀವಿ, ಬೇಕಾದ್ರೆ ಸಹಿ ಮಾತ್ರ ಹೋಗಿ ಅದನ್ನೇ ಹೇಳ್ತೀವಿ. ನಿಮ್ದು ಬುಕ್ ಆಗಿದೆ, ಬುಕ್ ಆಗಿರ್ಲಿ, ಬೇಕಾದ್ರೆ ನೀವಾಗಿದ್ದೀರಲ್ಲೋ ಗೊತ್ತಿಲ್ಲ. ಒಬ್ಬ ಕಾನೂನನ್ನ ಪಾಲಿಸುವಂತಹ ಸಂವಿಧಾನಕ್ಕೆ ನಿಷ್ಠನಾಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನ್ ಮಾಡಬಹುದು ಅದು ಮಾಡಿ. ಭಯ ಪಡಬೇಡಿ. 30 ಸಲ ಅಲ್ಲ 40 ಸಲ ಟ್ರಾನ್ಸ್ಫರ್ ಮಾಡ್ಲಿ, 40 ಸಲ ಅಲ್ಲ 50 ಸಲ ಮಾಡ್ಲಿ ಸರ್ಕಾರ. ನೀವು ಅದನ್ನ